ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿಗೆ ಇಂದು ಐತಿಹಾಸಿಕ ದಿನ. ಯಾಕಂದ್ರೆ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೆ ಏರಿ ದಶಕದ ನಂತರ ಸುಸಜ್ಜಿತವಾದ ಪಟ್ಟಣ ಪಂಚಾಯಿತಿ ಕಟ್ಟಡವಿಲ್ಲದೆ ತುಂಬಾ ತೊಂದರೆಗೆ ಒಳಗಾಗಿದ್ದ ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿಗೆ 5 ಕೋಟಿ ವೆಚ್ಚದಲ್ಲಿ ಹೊಸ ಕಟ್ಟಡ ನಿರ್ಮಾಣದ ಕಾಮಗಾರಿಗೆ ಇಂದು ಅಡಿಗಲ್ಲು ಹಾಗೂ ಗುದ್ದಲಿ ಪೂಜಾ ಕಾರ್ಯಕ್ರಮವನ್ನು ಶಾಸಕ ಬಾಬಾ ಸಾಹೇಬ್ ಪಾಟೀಲರ ಅಧ್ಯಕ್ಷತೆಯಲ್ಲಿ ಜರುಗಿದೆ. ಇಂತಹ ಐತಿಹಾಸಿಕ ದಿನದ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಸುರೇಶ್ ಇಟ್ನಾಳ್, ಉಪಾಧ್ಯಕ್ಷೆ ಲಕ್ಷ್ಮೀ ನಾಗನೂರ, ಹಿರಿಯ ವಕೀಲರು ಆದ ಗಣಾಚಾರಿ, ಕಾಂಗ್ರೆಸ್ ಮುಖಂಡ ಮುದ್ದಪ್ಪ ಸಕ್ರೇನವರ್, ಶ್ರೀಶೈಲ ತಿಗಡಿ, ಚಿನ್ನಪ್ಪ ಮುಟ್ನಾಳ್, ಯೂಸುಫ್ ಬಯ್ಯ, ಶಂಕರ ಕಿಳ್ಳೆದಾರ್, ಪಿಎಸ್ಐ ಭರತ್ ಸೇರಿ ಎಲ್ಲ ಪಟ್ಟಣ ಪಂಚಾಯಿತಿ ಸದಸ್ಯರು, ಮುಖ್ಯ ಅಧಿಕಾರಿಗಳು ಆದ ರವಿ ಮಾಸ್ತಿ ಹುಳಿಮಠ ಹಾಗೂ ಸರ್ವ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯಿಂದ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಕಿತ್ತೂರು ಪಿಎಸ್ಐ ಭರತ್ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಗಿಡ ನೆಟ್ಟು ನೀರನ್ನ ಉಳಿಸುವುದರ ಮೂಲಕ ಚಾಲನೆ ಕೊಟ್ಟಿದ್ರು. ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲರು, ಕಟ್ಟಡ ನಿರ್ಮಾಣ ಸಚಿವ ಸ್ಥಾನದ ಆಕಾಂಕ್ಷಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಚಿವ ಸ್ಥಾನ ಕೊಡುವುದು, ಕೋದಾನಪುರ ರಾಜೇಂದ್ರ ಇನಾಮದಾರ್ ಬಿಜೆಪಿ ಸೇರ್ಪಡೆ, ಸಂಸದ ಕಾಗೇರಿ ಕೆಲಸಗಳು ಹೀಗೆ ವಿವಿಧ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಮೊದಲಿನಿಂದಲೂ ಪಂಚಾಯತಿ ಇತ್ತು. 1922ರಲ್ಲಿ ಸ್ಥಾಪನೆ ಆಯಿತು. ಈ ಸ್ಥಾಪನೆ ಆದ ಪಂಚಾಯತಿ ಈಗ 104ನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತದೆ. ಪಟ್ಟಣ ಪಂಚಾಯತಿ ಆಗಿ ಅದನ್ನೆಲ್ಲ ಎಲ್ಲ ಹಿಡ್ಕೊಂಡ ಪಂಚಾಯತಿ ಪಟ್ಟಣ ಪಂಚಾಯತಿ ಹಿಡ್ಕೊಂಡ ಅಂದ್ರೆ ಶತಮಾನೋತ್ಸವ ಮುಂದುವರೆದ ಮತ್ತು 4ನೇ ವರ್ಷ ಪದಾರ್ಪಣೆಯಲ್ಲಿ ಮಾಡ್ತಾ ಇದೆ. ಅಂತ ಈ ಸುಸಂದರ್ಭದಲ್ಲಿ ನಮ್ಮ ಪಟ್ಟಣ ಪಂಚಾಯತಿಗೆ ಹೊಸ ಕಟ್ಟಡ ಪ್ರಾರಂಭ ಆಗ್ತದೆ ಅಂದ್ರೆ ನಮ್ಮ ಎಂಕೆ ಹುಬ್ಬಳ್ಳಿ ಗ್ರಾಮಕ್ಕೆ ಬಹಳ ಸಂತೋಷದ ದಿನ. ಯಾಕಂದ್ರೆ ಪಟ್ಟಣ ಅಂದ ಕೂಡಲೇ ಇಲ್ಲೇ ನಮ್ಮ 4,25,00,000 ನಿಮಗೆ ಕೊಟ್ಟೆವು, 3,25,00,000 ಕಿತ್ತೂರು ಅದರ ಸದುಪಯೋಗ ಕೂಡ ಬಹುತೇಕ ಇನ್ನೊಂದು ವಾರದಾಗ ಎಲ್ಲ ಸದಸ್ಯರು ಒಳಗೊಂಡು ಭೂಮಿ ಪೂಜೆ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿಸ್ಬಿಟ್ರು. ಅವಶ್ಯಕತೆ ಇಲ್ಲದವಂತು ಅದಕ್ಕೆ ಬಹುತೇಕ ಈ ಕಟ್ಟಡ ನಿರ್ಮಾಣ ಕೆಲವೇ ದಿವಸಗಳು ಸ್ಟಾರ್ಟ್ ಆಗ್ತೈತಿ. ಈ ಈ ಮೆಂಬರ್ಗಳು ಇರುವುದ್ರಾಗ ಕಟ್ಟಡ ಪೂಜೆ ಆಗ್ಬೇಕು. ಇವ್ರ ಪೀರಿಯಡ್ ಮುಗಿದ್ಮೇಲೆ ಆಗಬಾರ್ದು. ಅದಕ್ಕೆ ಸುಮಾರು 14-15 ತಿಂಗಳದಾಗ ಮುಗಿಸ್ಕೊಡ್ತಾನೆ ಅಂತ ಹೇಳಿದರು. ಮಾಡ್ಯಾರ ಉದ್ಯೋಗ ಆಗ್ತೈತಿ. ಅದಕ್ಕೆ ಬಹುತೇಕ ಬರುವಂಥ ಆಗಸ್ಟ್ ಸೆಪ್ಟೆಂಬರ್ರಾಗ ಈ ಬಿಲ್ಡಿಂಗ್ ನಮಗೆ ಹಸ್ತಾಂತರ ಮಾಡ್ತಾವೆ ಅನ್ನುವಂಥ ಭರವಸೆ ಕೊಟ್ಟಿದ್ದಾರೆ. ಮಾಡಿರಿ ಅದಕ್ಕೆ ಏನೋ ಬಂದಂಥ ಕಾಂಟ್ರಾಕ್ಟರ್ ಕೂಡ ಸಹಕಾರ ಕೊಡ್ರಿ. ಒಳ್ಳೆಯ ರೀತಿಯಿಂದ ಕಟ್ಟಡ ಮೂಡಿ ಬರಲಿ. ಯಾಕಂದ್ರೆ ಹೈವೇ ಪಕ್ಕದಾಗಿಂಥ ಜಾಗ ಸಿಗೋದಿಲ್ಲ ಬೇರೆ ಕಡೆ, ಬೇರೆ ಊರಿಗೆ ಹೋದಾಗ ನಮಗಾಗಲಿ ನಂಬರ್ 1 ಜಾಗ ಸಿಕ್ಕತ್ತೆ. ಅದಕ್ಕೆ ಅದು ಸುಸಜ್ಜಿತವಾದಂಥ ಕಟ್ಟಡ ಬರಲಿ ಅಂತ ಹೇಳಿ ನಮಗೆಲ್ಲ ಆಶಿಸುತ್ತಾ ಈ ಬರುವಂಥ ವರ್ಷದಲ್ಲಿ ಮತ್ತು ಅಂತ ಏನೇನು ಉಳಿತಾವು ಡೆಫಿನೆಟ್ ಆಗಿ ಇನ್ನೂ ಒಂದು 2-3 ಕೋಟಿ ರೂಪಾಯಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ ಅನುದಾನದಾಗ ಎಲ್ಲಿ ಅವಶ್ಯಕತೆ ಐತೆ ಅಲ್ಲಿ ಕೊಡುವಂಥ ಕೆಲಸ ಮಾಡ್ತೇವೆ. ಅದು ಒಟ್ಟಾರೆಯಾಗಿ ನಾನು ನೋಡಿ ನೀನು ನೋಡಿ ನಾನು ವಾಡ ನಿನ್ನ ವಾಡ ಅನ್ಬೇಡ್ರಿ. ಅವಶ್ಯಕತೆ ಪಟ್ಟಣದ್ದು ಯಾವ ದಿಕ್ಕಿಗೆ ಐತಿ ಎಲ್ಲರಿಗೂ ಮಾಡಿದ್ರೆ ಇನ್ನೊಂದು ವರ್ಷ ಆ ಕಡೆ ಮಾಡಿರಿ, ಇನ್ನೊಂದು ವರ್ಷ ಈ ಕಡೆ ಮಾಡಿರಿ. ಎಲ್ಲಿ ಅವಶ್ಯಕತೆ ಅಲ್ಲಿ ಮಾಡಿದ್ರೆ ಪಟ್ಟಣಕ್ಕೂ ಒಳ್ಳೇದಾಗ್ತೈತಿ, ನಿಮಗೂ ಒಳ್ಳೆಯ ಹೆಸರು ಬರ್ತೈತಿ ಅಂತ ಹೇಳ್ತಾ ಹೆಚ್ಚಿಗೆ ಮಾತನಾಡಿದ. ಪಟ್ಟಣ ಪಂಚಾಯತಿ ಕಟ್ಟಡ ಇವತ್ತು ಉದ್ಘಾಟನೆ ಆಗಿರ್ತಕ್ಕಂಥದ್ದು, ಎಲ್ಲೊಂದ್ ಕಡೆ ಭೂಮಿ ಪೂಜೆ ಆಗಿರ್ತಕ್ಕಂಥದ್ದು. ಸರ್ ಹೇಳಿ ಸರ್, ತುಂಬಾ ಮರೀಚಿಕೆ ಆಗಿತ್ತು, ತುಂಬಾ ಅನಿವಾರ್ಯ ಆಗಿತ್ತು. ವಿಶೇಷವಾಗಿ ಪಟ್ಟಣ ಪಂಚಾಯತಿ ಕಟ್ಟಡ ಉದ್ಘಾಟನೆ ಮುಖಾಂತರ ಗುದ್ಲಿ ಪೂಜೆ ಮಾಡಿದಿರಾ? ಎಸ್, ಡೆಫಿನೆಟ್ಲಿ. ಒಂದು ಹಳೆ ಪಂಚಾಯತಿ ಬಿಲ್ಡಿಂಗ್ ನಲ್ಲಿ ಆ ಪಟ್ಟಣ ಪಂಚಾಯತಿ ಕೆಲಸಗಳು ಮಾಡ್ಕೊಂಡು ಹೋಗಿದ್ರು. ಕಳೆದ ವರ್ಷ ವರುಣನ ಸ್ವಲ್ಪ ಆರ್ಭಟಕ್ಕೆ ಆ ಬಿಲ್ಡಿಂಗ್ ಕುಸಿದೋಯ್ತು. ಆ ತಕ್ಷಣ ಈ ಪಟ್ಟಣ ಪಂಚಾಯತಿ ಹೊಸದಾಗಿ ನಿರ್ಮಾಣ ಆದಂತ ಈ ಎಂಕೆ ಹುಬ್ಬಳ್ಳಿ ಪಟ್ಟಣಕ್ಕೆ ಒಂದು ಕಟ್ಟಡನ ಅತಿ ಅವಶ್ಯಕ. ಸುಮಾರು ಒಂದು 4-5 ತಿಂಗಳ ಹಿಂದ್ಗಡೆ ಅಪ್ರೂವಲ್ ಆಗಿ ಟೆಂಡರ್ ಆಗಿ ಇವತ್ತು ಅದನ್ನ ಭೂಮಿ ಪೂಜೆ ಮಾಡುವಂತ ಕೆಲಸ ಮಾಡಿದ್ದೀವಿ. ಈಗ ಸರ್ಕಾರದಿಂದ ವಿಶೇಷವಾಗಿ ಈ ಬಾರಿ ಸಂಪುಟ ವಿಸ್ತರಣೆ ಆದ್ರೆ ಪ್ರಥಮವಾಗಿ ಒಂದ್ ರೀತಿ ಶಾಸಕರು ಆರ್ಸ್ ಬಂದಿರೋರ್ಗೆ ಸಚಿವ ಸ್ಥಾನ ಇದ್ ಮಾಡ್ಬೇಕು ಅಂತ ಮಾಡಿದ್ದಾರೆ. ನೀವೇನಾರು ನಿರೀಕ್ಷೆ ಇದೆಯಾ? ಇದು 3ನೇ ಸಲ ಕೇಳದ್ ನೀನು. ಅಲ್ಲ ಸರ್, ಈಗ ಪ್ರಥಮವಾಗಿ ಇದ್ ಮಾಡ್ತಾ ಇದ್ದೀರಾ? ಪ್ರಥಮ ಸಲ ನಾ ಹೇಳಿದ್ದೇನೆ. ಈಗೂ DKಶಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಮುಖ್ಯಮಂತ್ರಿ ಆಗ್ಲಿ ನಾನು ಕೇಳಿದ್ರೆ ಸ್ಪಷ್ಟವಾಗಿ ನಮ್ಮ ಮಂತ್ರಿ ಆಗುವ ಎಕ್ಸ್ಪೆರೆಂಟ್ ಅಲ್ಲ. ಹಾ ಸರ್,
ನಮಗೆ ಕ್ಷೇತ್ರಕ್ಕೆ ಅನುದಾನ ಕೊಡಿ ಸಾಕು. ಈಗ ಇನ್ನೊಂದು ಹೆಬ್ಬಾಳ್ಕರ್ ಅವರು ಸಾಕಷ್ಟು ನಿಮ್ ಜೊತೆ ಇದ್ರೊಳಗಿದ್ರು ಸರ್. ವಿಶೇಷವಾಗಿ ಹೆಬ್ಬಾಳ್ಕರ್ ಅವ್ರಿಗೂ ಸಹ ಒಂದ್ ರೀತಿ ಸಚಿವ ಸ್ಥಾನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಒಂದಿದೆ ಐತಿ. ಎಲ್ಲರೂ ಅನುಗುಣವಾಗಿ ಎಲ್ಲರೂ ಈಗಾಗಲೇ ಒಂದ್ ಪೀರಿಯಡ್ ಮಾಡಿದಾರು. ಇನ್ನು ನನಗೆ ಅರ್ಹತೆ ಐತಿ ಕೊಡಂತಂದ್ರೆ ಏನ್ ತಪ್ಪಿಲ್ಲ. ಯಾರಿಗೆ ಎಬಿಲಿಟಿ ಐತಿ ಅವ್ರು ಕೇಳ್ತಾರು. ಡೆಫಿನೆಟ್ ಆಗಿ ಸರ್ಕಾರ ಹೈಕಮಾಂಡ್ ಅದ್ರ ನಿರ್ಧಾರ ಮಾಡ್ತಾರೆ. 3 ವರ್ಷ ಪೂರೈಸಿ ವಿಶೇಷವಾಗಿ 4ನೇ ವರ್ಷಕ್ಕೆ ಕಾಲಿಟ್ಟಿದ್ದೀರಾ. ಏನ್ ತೃಪ್ತಿ ಇದೆಯಾ ಸರ್ ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ? ಡೆಫಿನೆಟ್ಲಿ ಐತಿ. ನನಗೆ ಎಲ್ಲರಿಗಿಂತ ಹೆಚ್ಚು ಅನುದಾನ ತರುವಲ್ಲಿ ಯಶಸ್ವಿಯಾಗಿದ್ದೀನಿ. ಇನ್ನ 1 ವರ್ಷ ಐತಿ. T20 ಮ್ಯಾಚ್ ಇರ್ತಿ ಡೆಫಿನೆಟ್ ಆಗಿ ಪ್ರೊವೈಡ್ ಮಾಡ್ತಾರೆ. ಸರ್ ಇತ್ತೀಚೆಗೆ ಒಂದ್ ರೀತಿ ನಿಮ್ ಜೊತೆ ಸಾಕಷ್ಟು ಗುರುತಿಸ್ಕೊಂಡಿದ್ರು. ಒಂದ್ ರೀತಿ ಬಿಜೆಪಿ ಪಕ್ಷದ ಮಾಲೆ ಹಾಕಿರ್ತಕ್ಕಂಥವ್ರು ಕೋದಾನ್ಪುರ್ ಇನಾಮ್ದಾರ್ ಅವರು, ಕೋದಾನ್ಪುರ್ ರಾಜೇಂದ್ರ ಇನಾಮ್ದಾರ್ ಅವರು, ಏನೋ ಪಕ್ಷಕ್ಕೆ ಏನೋ ಹಿನ್ನಡೆ ಆಗುತ್ತೆ ಸರ್? ಅದನ್ನ ನೋಡುವಂತೀರ ಮುಂಬರೋ ದಿವಸದಲ್ಲಿ. ಹಾ ಸರ್. ಬಹುತೇಕ ಹಿನ್ನಡೆನು ಆಗಬಹುದಂತ ನೀವ್ ಹೇಳಿದ್ರು ಕೂಡ ಅದಕ್ಕೇನಿಲ್ಲ, ಜನ ನಿರ್ಧಾರ ಮಾಡ್ತಾರೆ. ಈಗ ಸಂಸದರು ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಕಿತ್ತೂರಿನ ಸಹ ಸಾಕಷ್ಟು ಇದಿದೆ. ಸಂಸದರಿಂದ ಏನಾದ್ರು ಅನುದಾನ ನಿರೀಕ್ಷೆಗೆ ತಕ್ಕಂತ ಬರ್ತಾ ಇದೆಯಾ? ನನಗ ಬಹುತೇಕ ಅವ್ರ ಬಗ್ಗೆ ಮಾತಾಡೋದು ಸೂಕ್ತ ಅನ್ಸೋದಿಲ್ಲ. ನಾ ಇದ್ರ ಪ್ರತಿನಿಧಿ ಲೋಕಸಭೆಯಿಂದ ಇದ್ದವ್ರು. ಅವ್ರ ನಮ್ ಕ್ಷೇತ್ರಕ್ಕೆ ಅವ್ರು ಏನ್ ತಂದ್ ಮಾಡ್ಬೇಕು. ನಾ ರಾಜ್ಯ ಸರ್ಕಾರದಿಂದ ನಾ ಮಾಡಿರೋ ನಾವು ಕೇಂದ್ರ ಸರ್ಕಾರದಿಂದ ತರುವಂತ. ಅಲ್ಲ, ಏನೋ ಕಿತ್ತೂರು ಕ್ಷೇತ್ರಕ್ಕೆ ಏನೋ ಬರ್ತಾ ಇದೆಯಾ ನಿರೀಕ್ಷೆಗೆ ತಕ್ಕಂತೆ? ಇನ್ನೂ ಐಡಿಯಾ ಇಲ್ಲ. ಹಾ ಸರ್. ಒಂದ್ ಯಾವ್ದಾರು ಕಾರ್ಯಕ್ರಮ ಕೇಳಿದಾಗ ಕೇಳ್ತಾನೆ. ಹಾ ಸರ್. ಒಟ್ಟಾರೆ ಎಲ್ಲಾ ಜನಗಳಿಗೆ ಏನ್ ಹೇಳಿಕ್ ಬಯಸ್ತೀರಾ ಸರ್? ಡೆಫಿನೆಟ್ಲಿ ಬರುವಂತ ದಿವಸದಾಗ ಇನ್ನೂ ಸಾಕಷ್ಟು ಕೆಲಸ ಆಗ್ಬೇಕಾಗಿತ್ತ. ಡೆಫಿನೆಟ್ಲಿ ಆಗಿ ಅಟ್ಲೀಸ್ಟ್ 100% ಮುಟ್ಟಕ್ಕಾಗಿದ್ರು 75-80% ಆ ಕೆಲಸಗಳು ತಂದ ಈ ನಾಡಿಗೆ ಕೊಡುವಂತ ಕೆಲಸ ಮಾಡ್ತಾರೆ. ಧನ್ಯವಾದಗಳು ಸರ್. ಇವೆಷ್ಟು ಒಟ್ಟಾರೆ ಶಕ್ತಿ ಗೊತ್ತಾಯ್ತಿಲ್ಲ. ಮಾನ್ಯ ಗೌರವಾನ್ವಿತ ಶಾಸಕರಾಗಿರ್ತಕ್ಕಂಥ ಶ್ರೀ ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.